ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ 10 ಕೋಟಿ ಹಣ ಪೂರಕ ಅಂದಾಜಿನಲ್ಲಿ ಕೊಟ್ಟಿದ್ದರ ವಿಚಾರವಾಗಿ ಆಕ್ಷೇಪ ಎದ್ದಿದೆ. ರಾಹುಲ್ ಖರ್ಗೆ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದ ಸಮಾವೇಶ ಇದು. ಸಮಾವೇಶಕ್ಕೆ ಸರ್ಕಾರದ ಹಣವನ್ನು ಯಾಕೆ ಖರ್ಚು ಮಾಡಬೇಕು ಅಂತ ಬಿಜೆಪಿ ನಾಯಕರು ಆಕ್ಷೇಪವನ್ನ ಎತ್ತಿದ್ರು. ಈ ಹಿಂದೆ ನೀವು ಬಿಜೆಪಿ ಕಾರ್ಯಕ್ರಮಗಳನ್ನ ಮಾಡಲಿಲ್ವಾ? ಆಗ ಹಣ ಖರ್ಚಾಗಿರಲಿಲ್ವಾ? ಆ ಹಣಕ್ಕೆ ಸರ್ಕಾರದಿಂದ ನೀವು ಹಣವನ್ನು ಕೊಟ್ಟಿರಲಿಲ್ವಾ? ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮಕ್ಕೆ ಹಣ ಖರ್ಚು ಮಾಡಿಲ್ವಾ? ಆ ಹಣ ಎಲ್ಲಿಂದ ಬಂದಿತ್ತು ಹಾಗಾದ್ರೆ ಅಂತ ಬಿಜೆಪಿ ನಾಯಕರಿಗೆ ಸಚಿವ ಸಂತೋಷ್ ಲಾಡ್ ಪ್ರಶ್ನೆಗಳ ಸುರಿಮಳೆಯನ್ನ ಎತ್ತಿದ್ದಾರೆ. ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡುತ್ತೆ. ಸೊ ಅದು ಅವರ ಬೆಂಬಲ ಹೇಗಿದೆ ಜನರದ್ದು ಮತ್ತೊಂದು ಅಂತ ತೋರಿಸ್ಕೊಳ್ಳಿಕ್ಕೆ ಇದರ ಅಗತ್ಯತೆ ಏನಿತ್ತು? ಈ ಸಮಾವೇಶಗಳದ್ದು ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀರಾ? ನಾವು ಗ್ಯಾರಂಟಿಗಳನ್ನ ಮಾಡಿದ್ವಿ, ಆ ಗ್ಯಾರಂಟಿಗಳು ಇಷ್ಟ ಆಯಿತು ಅಷ್ಟಾಯಿತು ಅಂತ ಹೇಳ್ಕೊಳ್ಳಿಕ್ಕೆ ಮಾಡಿದಂಥ ಸಮಾವೇಶಕ್ಕೆ ಯಾಕೆ 10 ಕೋಟಿ ಅದು ಸರ್ಕಾರದ ಕಡೆಯಿಂದ ಕೊಡಬೇಕು ಅನ್ನೋದು ಬಿಜೆಪಿಯ ಪ್ರಶ್ನೆಯಾಗಿತ್ತು. ಅಲ್ಲ, ಅವರು ಆರೋಪನ ನಾವು ಯಾಕೆ ತಳ್ಳಿ ಹಾಕ್ತಾ ಇದೀವಿ ಅಂತಂದರೆ, ಆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ವಿಶೇಷತೆ ಏನಿದೆ ನೋಡಿ. 1 ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳಿಗೆ ಕರೆಸಿ ಅವರಿಗೆ ಅಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಮುಖಾಂತರ ಅವರಿಗೆ ನಾವು ಮಾಡಿರ್ತಕ್ಕಂಥದ್ದು ಪಟ್ಟ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಬಹುತೇಕ ಇಂಥ ಒಂದು ಕಾರ್ಯಕ್ರಮ ನಾವು ಕಂಡಿಲ್ಲ. ಅಂದರೆ 1 ಲಕ್ಷ ಜನ ಕಾರ್ಯಕರ್ತರಿಗೆ ಸೇರಿಸ್ಬಿಟ್ಟು ಇವು ಅಲ್ಲಿ ಪಟ್ಟ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇಡೀ ಕರ್ನಾಟಕ ಗುರುತಿದೆ. ಎಲ್ಲ ಫಲಾನುಭವಿಗಳು ಕೂಡ ಬಂದಿದ್ದಾರೆ. ಇದು ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಇದು ನೇರವಾಗಿ ಬೆನಿಫಿಷರಿ ಖರ್ಚು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಇವ್ರದ್ದು ಕೇಂದ್ರದಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ನಲ್ಲಿ 6,000 ಕೋಟಿ ಹೆಚ್ಚು ಕೋಟಿ ದುಡ್ಡು ಎಲ್ಲೋಗಿದೆ, ಖರ್ಚೆಲ್ಲಾಗಿದೆ? ಸ್ಕೀಮ್ನಲ್ಲಿ ಬೇಟಿ ಪಡಾವ್ ಬೇಟಿ ಬಚಾವ್ ಸ್ಕೀಮಿನ ದುಡ್ಡು ಎಲ್ಲಿ ಪಬ್ಲಿಸಿಟಿಗೆ ಎಲ್ಲಿ ಹೋಗಿದೆ? ಎಲ್ಲೋಗಿದೆ? ಖರ್ಚೆಲ್ಲಾಗಿದೆ? ಕಳೆದ 11 ವರ್ಷದಲ್ಲಿ ಸುಮಾರು ಪಾರ್ಲಿಮೆಂಟ್ಲಿ ಇರ್ತಕ್ಕಂಥದ್ದು 7,000 ಕೋಟಿ ಬರೀ ಪಬ್ಲಿಸಿಟಿ ಖರ್ಚಾಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೇನ್ರಿ? ಏನೋ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದಾರ ಅಂದ ತಕ್ಷಣ ಏನೋ ನಾವು ಪ್ರಚಾರಕ್ಕೆ ಬಳಸ್ಕೊಂಡಿವಿ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಸ್ಕೀಮ್ನಾಗಿರ್ತಕ್ಕಂಥ ದುಡ್ಡು ತೆಗೆದಿದ್ದಾರೆ. ಸ್ಕೀಮ್ನಾಗಿರ್ತಕ್ಕಂಥ ದುಡ್ಡು ನಾ ಹೇಳ್ತಕ್ಕಂಥ ಕೇಳಿಸ್ಕೊಳ್ಳಿ. ಬೇಟಿ ಬಚಾವ್ ಬೇಟಿ ಪಡಾವ್ ಇರ್ತಕ್ಕಂಥ ಆ ಸ್ಕೀಮ್ನಾಗಿರ್ತಕ್ಕಂಥ ದುಡ್ಡು 50-60% ಆಫ್ ದುಡ್ಡು ಹ್ಯಾಸ್ ಓನ್ಲಿ ಗಾನ್ ಆನ್ ಪಬ್ಲಿಸಿಟಿ. ಅಲ್ಲ, ಅವರು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಬೇಟಿ ಬಚಾವೋ ಬೇಟಿ ಪಡಾವೋ ಸ್ಕೀಮಿಗೂ ಕಾಂಗ್ರೆಸ್ನ ಸಾಧನಾ ಸಮಾವೇಶಕ್ಕೂ ಹೇಗೆ ಹೋಲಿಕೆ ಮಾಡ್ಕೊಳ್ತಾರೆ? ನಾವು ಮಾಡಿದ ಸರಿ ಅಂತ ಹೇಗೆ ಅದನ್ನು ಸಮರ್ಥಿಸ್ಕೊಳ್ತಾರೆ? ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಬಜೆಟ್ನಲ್ಲಿ ಎಲ್ಲೋ ಒಂದು ಕಡೆ ಹಣ ಮೀಸಲಿಟ್ಟಿರ್ತಾರೆ. ಅದಕ್ಕೆ ಉಳಿದಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಿಗೆ ಹಣ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಪೂರಕ ಅಂದಾಜಿನಲ್ಲಿ ತಂದು ಅದಕ್ಕೆ ಹಣವನ್ನು ಕೊಡುವಂಥ ಒಂದು ಪದ್ಧತಿ, ನಿಯಮಾವಳಿಗಳು ಸರ್ಕಾರದಲ್ಲಿದೆ. ಆದರೆ ಬಿ ಜೆ ಪಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು, ಆ ಸಮಾವೇಶ ಸರ್ಕಾರದ ಪ್ಯೂರ್ ಸರ್ಕಾರದ್ದಾಗಿದ್ದರೆ ನಮ್ಮ ಯಾವುದೇ ರೀತಿ ಆಕ್ಷೇಪ ಇರ್ತಾ ಇರಲಿಲ್ಲ. ಮೇ 20ನೇ ತಾರೀಕು ವಿಜಯನಗರದಲ್ಲಿ ಆದಂಥ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭಾಗವಹಿಸಿದ್ರು. ಅದು ಪಕ್ಷದ ಸಮಾವೇಶದಂತಿತ್ತು, ಅದು ಸರ್ಕಾರದ ಸಮಾವೇಶ ಅಲ್ಲ. ಹಾಗಾಗಿ ಪಕ್ಷದ ಸಮಾವೇಶಕ್ಕೆ ಪಕ್ಷದ ಹಣವನ್ನು ನೀವು ಹಾಕಬೇಕಾಗಿತ್ತು ಅಂತ ಬಿ ಜೆ ಪಿಯ ಆಕ್ಷೇಪ. ಯಾಕೆಂದರೆ ಇವತ್ತು ಮಂಡನೆಯಾದ ಪೂರಕ ಅಂದಾಜಿನಲ್ಲಿ 3,352 ಕೋಟಿಯ ಮಂಡನೆಯಾದ ಪೂರಕ ಅಂದಾಜಿನಲ್ಲಿ 10 ಕೋಟಿಯನ್ನು ಈ ಒಂದು ಖರ್ಚಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು ಸರಿಯಲ್ಲ, ಇದು ಖಂಡನೀಯ ಅಂತ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಸರ್ಕಾರ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಯಾಕೆಂದರೆ 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ನಾವು ಸರ್ಕಾರದಿಂದ ಕೊಟ್ಟಿದ್ದೇವೆ. ಇದು ಸರ್ಕಾರದ ಸಾಧನೆ, ಇದು ಸರ್ಕಾರದ ಕಾರ್ಯಕ್ರಮ. ಹಾಗಾಗಿ ಸರ್ಕಾರದ ಕಾರ್ಯಕ್ರಮಕ್ಕೆ ನಾವು ಹಣವನ್ನು ಬಳಸ್ಕೊಳ್ಳೋದು ಸರಿಯಿಲ್ಲ ಅಂದರೆ ಹೇಗೆ? ಯಾಕೆಂದರೆ ಈ ಹಿಂದೆ ಕೇಂದ್ರ ಸರ್ಕಾರವು ಕೂಡ ಬೇಟಿ ಬಚಾವ್ ಬೇಟಿ ಪಡಾವ್ ಒಂದು ಕಾರ್ಯಕ್ರಮ ಏನಿದೆ ಅದಕ್ಕೂ ಕೂಡ ಹಣವನ್ನು ಬಳಸ್ಕೊಂಡು ಪ್ರಚಾರ ಮಾಡ್ಕೊಳ್ತಾ ಇದೆ. ಸುಮಾರು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು 7,000 ಕೋಟಿ ಪ್ರಚಾರ ಕಾರ್ಯಕ್ರಮಗಳ ಹಣವನ್ನು ಸರ್ಕಾರದಿಂದಲೇ ಬಳಸಿದೆ. ಹಾಗಾಗಿ ಇದು ಸರ್ಕಾರದ ಭಾಗ ಅಂತ ಸರ್ಕಾರ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಹಾಗಾಗಿ ಈ 10 ಕೋಟಿ ಕೊಟ್ಟಿರ್ತಕ್ಕಂಥದ್ದೇ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಜಟಾಪಟಿಗೆ ಕಾರಣವಾಗಿರ್ತಕ್ಕಂಥದ್ದು. ಅವ್ರು ಏನೇ ಆಕ್ಷೇಪ ವ್ಯಕ್ತಪಡಿಸಿದ್ರು ಕೂಡ ಈಗ ಪೂರಕ ಅಂದಾಜಿನಲ್ಲಿ ಉಲ್ಲೇಖ ಆಗಿದೆ, ಅದು ರಿಲೀಸ್ ಆಗುತ್ತೆ. ದಿವ್ಯಾ, ಥ್ಯಾಂಕ್ ಯು ರವೀಶ್, ನಮ್ಮೆಲ್ಲ ಮಾಹಿತಿಗೆ.